ನಡೆಯಲಿರುವ ಲೋಕಸಭೆ ಚುನಾವಣೆಯಲ್ಲಿ ಯಾರು ಕೂಡ ಮೈಮರೆತು ಕೆಲಸ ಮಾಡದೆ ಎಚ್ಚೆತ್ತುಕೊಂಡು ಕೆಲಸ ಮಾಡಬೇಕು ಎಂದು ವಿಧಾನ ಪರಿಷತ್ತು ಉಪಸಭಾಪತಿ ಪ್ರಾಣೇಶ್ ಕರೆ ನೀಡಿದರು. ನಗರದ ಎಂಜಿ ರಸ್ತೆ ಬಳಿ ಇರುವ ಗುರುರಾಜ ಕಲ್ಯಾಣ ಮಂಟಪದಲ್ಲಿ ಸೋಮವಾರದಂದು ಬೆಳಗ್ಗೆ ಹಮ್ಮಿಕೊಳ್ಳಲಾಗಿದ್ದ ಜಿಲ್ಲಾ ಚುನಾವಣಾ ನಿರ್ವಹಣಾ ಸಮಿತಿ ಸಭೆ ಉದ್ಘಾಟಿಸಿ ಮಾತನಾಡಿದ ಅವರು, ಎಲ್ಲದಕ್ಕೂ ಪರಿಹಾರವಿದೆ, ಆದರೆ ಅಂತರ ಮಾಡುವ ಕೆಲಸ ಯಾರೂ ಮಾಡಬಾರದು. ಯಾವುದೇ ಭಿನ್ನಾಭಿಪ್ರಾಯ ಇದ್ದರೂ ಸರಿ ಮಾಡುವ ಕೆಲಸ ಮಾಡಲಾಗುವುದು. ನಾವು ಅಭ್ಯರ್ಥಿ ಮಾಡುವುದು ನಮ್ಮದಲ್ಲ, ಮೋದಿಯವರ ಪ್ರಧಾನಿ ಮಾಡುವುದು ನಮ್ಮ ಗುರಿ. ವ್ಯವಸ್ಥೆ ಅಡಿಯಲ್ಲಿ ನಿರ್ವಹಣಾ ಸಮಿತಿ ಮಾಡಲಾಗಿದೆ. ಈ ಬಾರಿ ಚುನಾವಣೆ ಗೆಲ್ಲಲೇಬೇಕು. ಭಾಷಣದ ವೇದಿಕೆ ಆಗದೆ ಕೆಲಸ ಮಾಡುವ ವೇದಿಕೆ ಆಗಬೇಕು ಎಂದರು. ನಾನು 3ನೇ ಬಾರಿ ಹಾಸನ ಜಿಲ್ಲಾ ಉಸ್ತುವಾರಿಯಾಗಿ ಚುನಾವಣೆಯನ್ನು ನಿಭಾಯಿಸುತ್ತಿದ್ದೇನೆ. ಚುನಾವಣೆಯಲ್ಲಿ ಸೋಲು ಗೆಲುವು ಎಂಬುದು ಸಹಜ. ಅದರೊಳಗೆ ಇಲ್ಲಿ 2 ಚುನಾವಣೆ ಸೋತಿದ್ದು ಈ ಬಾರಿ ವಿಶ್ವಾಸವಿದೆ. ನರೇಂದ್ರ ಮೋದಿ ನೇತೃತ್ವದಲ್ಲಿ ಚುನಾವಣೆ ನಡೆಯುತ್ತಿದ್ದು ನಾವು ಗೆದ್ದೇ ಗೆಲ್ಲುತ್ತೇವೆ. ಚುನಾವಣೆಯಲ್ಲಿ ಮೈಮರೆಯುವ ಕೆಲಸ ಮಾಡಬಾರದು. ನಮ್ಮ ಗುರಿ ಎಂದರೆ ನರೇಂದ್ರ ಮೋದಿಯವರನ್ನು ಪ್ರಧಾನಿಯಾಗಿ ಮಾಡುವುದು ಎಂದು ಹೇಳಿದರು. ಆ ಶಕ್ತಿಗೆ ಅನುಸಾರವಾಗಿ ಈ ಜವಾಬ್ದಾರಿಗಳನ್ನ ನೀವು ಕೊಟ್ಟಿದೆ. ಹಾಗಾಗಿ ನನಗೆ ವಿಶ್ವಾಸ ಇದೆ, ತುಂಬಾ ಯಶಸ್ವಿಯಾಗಿ ಈ ಜವಾಬ್ದಾರಿಯನ್ನ ನೀವುಗಳು ನಿರ್ವಹಣೆಯನ್ನ ಮಾಡ್ತೀರಿ ಅಂತ. ಯಾಕೆಂದ್ರೆ ನಾನು ಇದು 3ನೇ ಬಾರಿ ಈ ಹಾಸನ ಲೋಕಸಭಾ ಕ್ಷೇತ್ರದ ಪ್ರಭಾರಿಯಾಗಿ ಜವಾಬ್ದಾರಿಯನ್ನ ನಿರ್ವಹಿಸ್ತಾ ಇರುವುದು. ನಿಮ್ಮೆಲ್ಲರಿಗೂ ಗೊತ್ತಿದೆ, ನಮ್ಮ ಪ್ರಯತ್ನಗಳು ಎಷ್ಟೇ ಇದ್ರೂ ಕೂಡ ಯಾವ ರೀತಿಯ ಪರಿಸ್ಥಿತಿಗಳು ಹಿಂದೆ ಇತ್ತು. ಎಲ್ಲರೂ ನಮ್ಮ ಪ್ರಾಮಾಣಿಕವಾಗಿ ಪ್ರಯತ್ನಗಳನ್ನ ನಾವು ಮಾಡ್ತಾನೆ ಇದ್ವಿ. ಆದ್ರೆ ನಮ್ಗೆಲ್ಲೋ ಯಶಸ್ಸು ನಮಗ್ ಸಿಗ್ಲಿಲ್ಲ. ವಿಜಯಶಂಕರ್ ಅವರು ಈ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಆಗಿದ್ರು. ನಂತರ ಮಂಜೂರ್ ಅವರು ಈ ಕ್ಷೇತ್ರದ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಆಗಿದ್ರು. ಎಲ್ಲರೂ ಕೂಡ ಅವತ್ತು ನಮ್ಮ ಬಿಜೆಪಿಯ ಕಾರ್ಯಕರ್ತರು ನಾನು ನೋಡಿದೆ, ಎಲ್ಲೂ ಕೂಡ ಯಾವುದೇ ಒಂದು ಅಸಮಾಧಾನಗಳಿರಲಿ ಅಥವಾ ಹೊಂದಾಣಿಕೆಗಳ ಕೊರತೆಗಳಾಗ್ಲಿ ಇಲ್ಲದ ರೀತಿಯಲ್ಲಿ ಕೆಲಸ ಮಾಡಿದೆ ನಾನು ಕಂಡಿದ್ದೇನೆ. ಆದ್ರೆ ಏನು ಅನಿವಾರ್ಯ, ಈ ಚುನಾವಣೆಗಳಲ್ಲಿ ಸೋಲು ಗೆಲುವು ಅನ್ನುವಂಥದ್ದು ಸಹಜ. ಅದರೊಳಗಡೆ ನಾವು 2 ಚುನಾವಣೆಗಳನ್ನು ಸೋತಿದ್ವಿ. ಆದ್ರೆ ಈ ಬಾರಿ ನನಗೆ ವಿಶ್ವಾಸ ಇದೆ, ಆತ್ಮವಿಶ್ವಾಸ ಇದೆ. ಅತಿಯಾದ ಆತ್ಮವಿಶ್ವಾಸ ಇಲ್ಲ. ಯಾಕೆಂದ್ರೆ ಪ್ರತಿ ಸಂದರ್ಭಗಳಲ್ಲೂ ಮನುಷ್ಯನನ್ನ ಸೋಲಿನ ದವಡೆಗೆ ನೂಕುವಂಥದ್ದು ಅತಿಯಾದ ಆತ್ಮವಿಶ್ವಾಸ. ಪ್ರತಿಯೊಬ್ಬನಿಗೂ ಆತ್ಮವಿಶ್ವಾಸಗಳಿರ್ಬೇಕು. ಆದ್ರೆ ಅತಿಯಾದ ಆತ್ಮವಿಶ್ವಾಸಗಳು ಯಾವಾಗ್ಲೂ ಒಳ್ಳೇದಲ್ಲ ಅಂತ ಹೇಳಿ ನನಗಾದ್ರೂ ಅನ್ಸುತ್ತೆ. ಯಾಕೆ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿದೆ, ಯಾಕೆಂದ್ರೆ ಪಬ್ಲಿಕ್ ಮೆಮೊರಿ ಇಸ್ ವೆರಿ ಶಾರ್ಟ್ ಅಂತ ಹೇಳಿ ಆಂಗ್ಲ ಭಾಷೆಗಳಲ್ಲಿ ಒಂದು ಮಾತಿದೆ. ಯಾಕೆ ಅಂದ್ರೆ ಅತಿಯಾದ ಆತ್ಮವಿಶ್ವಾಸ ಒಮ್ಮೆ ನಮ್ಮನ್ನ ಯಾವ ಹಂತಕ್ಕೆ ತೆಗೆದುಕೊಂಡು ಹೋಗಿದೆ ಅಂತ ಹೇಳಿ ನೆನ್ಪು ಮಾಡ್ಕೊಡ್ತೀನಿ ಅಷ್ಟೇ. ಯಾಕೆಂದ್ರೆ ಚುನಾವಣಾ ನಿರ್ವಹಣಾ ಸಮಿತಿ ಒಳಗೆ ನಾವಿರುವವರು, ನಮಗೊಂದು ಅತಿಯಾದ ಆತ್ಮವಿಶ್ವಾಸವೇ ನಮ್ಮಲ್ಲಿದೆ. ನರೇಂದ್ರ ಮೋದಿ ಅವರು ಇದ್ದಾರೆ. ನರೇಂದ್ರ ಮೋದಿ ಅವರ ಹೆಸರಿನಲ್ಲಿ ಚುನಾವಣೆ ನಡೀತಾ ಇದೆ. ನಾವು ಗೆದ್ದೇ ಗೆಲ್ತೇವೆ, ಯಾರು ಏನ್ ಬೇಕಾದ್ರೂ ಹೇಳಿ ಅನ್ನುವ ಮನಸ್ಥಿತಿ ಒಳಗೆ ನಾವೇನಾದ್ರೂ ಇದ್ರೆ ತದ್ದು ಮರಳಿ ಬಾ ಶಾಲೆಗೆ ಅಂತ ನಾನು ಹೇಳ್ತಾ ಇರೋದು. ಆದ್ರೆ ಆತ್ಮವಿಶ್ವಾಸ ನಮ್ಮನ್ನ ಸೋಲಿನ ದವಡೆಗೆ ನೂಕ್ತು. ಇವತ್ತು ಅಷ್ಟೇ ಇದೇ ತರದಲ್ಲಿ ಅವರಿಂದ ಬಂದ ನಾವು ಅವತ್ತು ವಾಜಪೇಯಿ ಅವರು ಇಷ್ಟೊಂದು ಕಾರ್ಯಕ್ರಮ ಜೋಡಿಸಿದ್ದಾರೆ. ಈ ಜನ ಯಾರಿಗೆ ಓಟ್ ಕೊಡ್ತಾರೆ ಅನ್ನುವಂಥದ್ರಿಂದ ಮೈಮರೆತ ಪರಿಣಾಮ ಹಾಗಾಗಿ ಮೈಮರೆಯುವಂತ ಕೆಲಸ ಮಾಡಬಾರದು. ನಮಗೆ ಜವಾಬ್ದಾರಿಗಳು, ಈ ಮಾತುಗಳನ್ನ ನಾನು ಚುನಾವಣೆಯ ನಿರ್ವಹಣಾ ಸಮಿತಿಯಲ್ಲ, ಪ್ರತಿಯೊಬ್ಬ ಕಾರ್ಯಕರ್ತರಿಗೆ ತಲುಪಬೇಕಾದಂತ ವಿಚಾರ. ಅದನ್ನ ತಲುಪಿಸುವಂತದ್ದು ನೀವುಗಳು ಜೋಡಿಸುವಂತವ್ರು ಈಗ ಕೂತಿದ್ದೀರಿ, ನೀವು ಚುನಾವಣೆಯನ್ನ ನಿರ್ವಹಣೆ ಮಾಡುವಂತವ್ರು ಕೂತಿದ್ದೀರಿ. ಸಿಗದಂತ ಸಂದರ್ಭಗಳಲ್ಲಿ ಇವೆಲ್ಲವೂ ಉಲ್ಲೇಖ ಆಗ್ತಾ ಇವೆ. ಆಗ ನಾವು ಜಾಗೃತರಾಗ್ತೀವಿ. ಮಾಜಿ ಸಚಿವ ರಾಮದಾಸ್ ಮಾತನಾಡಿ, ಹಾಸನ ಜಿಲ್ಲೆಯಲ್ಲಿ ಶಿವಪ್ಪ, ಸುಶೀಲಪ್ಪ ಇವರು ಪಕ್ಷವನ್ನು ನಿರಂತರವಾಗಿ ಕಟ್ಟಿ ಮೊದಲ ಬಾರಿಗೆ ಬಿಜೆಪಿ ಗೆಲ್ಲಿಸಿದ್ದರು. ಮೈತ್ರಿಯಿಂದ ಬೇರೆ ಅಭ್ಯರ್ಥಿ ಪರ ಪ್ರಚಾರ ಮಾಡಬೇಕೆಂಬುದು ಕಾರ್ಯಕರ್ತರಲ್ಲಿ ಇರಬಹುದು. ಮೋದಿ ಕೊಟ್ಟಿರುವ ಯೋಜನೆಯನ್ನು ಮನೆ ಮನೆಗೆ ತಲುಪಿಸಬೇಕಾಗಿದೆ. ಕೋವಿಡ್ ವೇಳೆ ಮೋದಿ ಅವರು ನೀಡಿದ ವ್ಯಾಕ್ಸಿನ್ ಪಡೆದಿದ್ದಾರೆ ಎಂದರು. ಭಾರತದ ಭವಿಷ್ಯಕ್ಕಾಗಿ ಮತ ಕೇಳಬೇಕಾಗಿದೆ. ಮೋದಿ ಬರಬೇಕು ಎಂದು ಕೇಳುವುದು ಸಹಜ. ಎಲ್ಲ ಚುನಾವಣೆಯಲ್ಲಿಯೂ ಇಲ್ಲಿಗೆ ಬರಬೇಕೆಂದು ನಿರೀಕ್ಷೆ ಮಾಡಬೇಡಿ. ಅವರು ಕೂಡ ಒಬ್ಬ ಮನುಷ್ಯ. 18 ಗಂಟೆಗಳ ಕಾಲ ಕೆಲಸ ಮಾಡುವ ಮೋದಿಗೂ ಕೂಡ ಆಯಾಸ ಆಗುತ್ತದೆ ಎಂದು ಕಿವಿಮಾತು ಹೇಳಿದರು. 370 ಎನ್ನುವುದು ಮ್ಯಾಜಿಕ್ ನಂಬರ್. ವಿಶೇಷ ಎಂದರೆ ಜಮ್ಮು ಕಾಶ್ಮೀರದ ಆರ್ಟಿಕಲ್ 370 ಕೂಡ ಆಗಿದೆ.
ಈ ಬಾರಿ ಈ ಸಂಖ್ಯೆಯಲ್ಲಿ ಕಾಣಿಕೆ ಆಗಿ ಕೊಡಬೇಕಾಗಿದೆ. ಲೋಕಸಭೆ ಚುನಾವಣೆ ನಂತರ ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್, ನಗರಸಭೆ ಚುನಾವಣೆ ಬರಲಿದೆ. ರಾಮಮಂದಿರ ನಿರ್ಮಾಣ ಮಾಡಿ ಮಾತು ಉಳಿಸಿಕೊಂಡು ಬಂದಿದ್ದೇವೆ. ಇವತ್ತಿನಿಂದ ನಿರಂತರವಾಗಿ ಚುನಾವಣೆ ಪ್ರಚಾರವನ್ನು ಮಾಡೋಣ ಎಂದು ಹೇಳಿದರು. ಹಾಸನವನ್ನ ಅತಿ ಹೆಚ್ಚು ಲೀಡ್ನಲ್ಲಿ ಗೆಲ್ಲಿಸುವ ಮುಖಾಂತರದಲ್ಲಿ ಮೋದಿ ಅವರಿಗೆ ಒಂದು ಕೊಡುಗೆಯನ್ನು ಕೊಡುವಂತಹ ಕೆಲಸ ನಮ್ಮೆಲ್ಲರ ಮುಂದೆ ಇದೆ. ಅವ್ರು ಕೊಟ್ಟಂತ ಆದೇಶವನ್ನ ಪಾಲಿಸುವಂತದ್ದು ಒಂದು ಭಾಗ ಇದೆ. ನಾವು ಬೇರೆ ಲೋಕಸಭೆಗಳಿಗೆ ಹೋಲಿಕೆ ಮಾಡಿಕೊಂಡಾಗ ಅವ್ರಿಗಿರುವುದು ಒಂದು ಚಾಲೆಂಜ್, ಅದು ಬಿಜೆಪಿ ಕಮಲ 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 ಅನ್ನುವಂಥದ್ದು ಒಂದು. ಆದ್ರೆ ಇಲ್ಲಿ ಎರಡು ಚಾಲೆಂಜ್. ಒಂದು, ನಮ್ಮ ಕಮಲದ ಬಗ್ಗೆ ಭಾವನೆಗಳಿರುವಂತಹ ವ್ಯಕ್ತಿಗಳನ್ನೂ ಕೂಡ ನಾವು ಬೂತ್ಗಳಲ್ಲಿ ಕನ್ವಿನ್ಸ್ ಮಾಡಿ ನಾವು ಜನತಾದಳದ ಸಿಂಬಲ್ಗೆ ಓಟ್ ಕೊಡ್ತಾ ಇದ್ವು. ಮೋದಿ ಅವರಿಗೆ ಕೊಡ್ತಾ ಇರುವಂತಹ ಓಟು, ದೇಶಕ್ಕೆ ಕೊಡ್ತಾ ಇರುವಂತಹ ಓಟು, ಯಾರ್ಯಾರು ಮೋದಿಯನ್ನ ಪ್ರೀತಿಸ್ತಾ ಇದೀವಿ ನಾವೆಲ್ಲರೂ ಇವತ್ತು ಜನತಾದಳದ ಸಿಂಬಲ್ಗೆ ಮತವನ್ನ ಹಾಕ್ಬೇಕಂತ ಕೇಳುವಂತ ಜವಾಬ್ದಾರಿ ನಮ್ಮ ಮುಂದೆ ಇದೆ. ಆದರೂ ನಾವು ಮಾಡುವಂತ ಕೆಲಸ ಏನಂದ್ರೆ 10 ವರ್ಷಗಳ ಕಾಲದ ಮೋದಿಯವರ ಸಾಧನೆಯ ಪುಸ್ತಕಗಳನ್ನ ಮತ್ತು ಜನತಾದಳದ ಅಭ್ಯರ್ಥಿ ಬಗ್ಗೆ ಅವರ ಪಾಂಪ್ಲೆಟ್ ಕೊಟ್ರೆ ಅದನ್ನ ನಾವು ಇಂಡಿವಿಜುವಲ್ ಆಗಿ, ವೈಯಕ್ತಿಕವಾಗಿ ನಾವು ಎಲ್ಲ ಬೂತ್ಗಳಲ್ಲಿ ನಾವು ಹೇಗೆ ಭಾರತೀಯ ಜನತಾ ಪಕ್ಷಕ್ಕೆ ವೋಟ್ ಕೇಳ್ತೇವೆ ಅದೇ ರೀತಿಯಲ್ಲಿ ನಾವು ಈ ಹಾಸನ ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಭಾರತೀಯ ಜನತಾ ಪಕ್ಷದ ಸಾಧನೆಯನ್ನ ಇಟ್ಕೊಂಡು ನಾವು ಜನತಾದಳಕ್ಕೆ ಮತವನ್ನ ಕೇಳುವಂತಹ ಜವಾಬ್ದಾರಿ ಇದೆ. ಹಾಗಾಗಿ ನಮ್ಮೆಲ್ಲರ ಹಿರಿಯರಾದಂತಹ, ರಾಜ್ಯಕ್ಕೆ ಒಂದು ದೊಡ್ಡ ಹಿರಿಮೆಯನ್ನ ಕೊಟ್ಟಂತಹ, ಏನೇ ಆಗಿರಲಿ ಒಬ್ಬ ಕನ್ನಡಿಗರಾಗಿ ಪ್ರಧಾನಮಂತ್ರಿಗಳಾಗಿ ಕೆಲಸವನ್ನ ಮಾಡಿರುವಂತಹ ನೆಚ್ಚಿನ ನಮ್ಮೆಲ್ಲರ ಹಿರಿಯರಾಗಿರುವಂತಹ ದೇವೇಗೌಡರು ಹಾಗೂ ರಾಜ್ಯದ 2 ಬಾರಿ ಮುಖ್ಯಮಂತ್ರಿ ಆದಂತಹ ಕುಮಾರಸ್ವಾಮಿ ಅವರು ನಮ್ಮ ಸ್ಟಾರ್ ಕ್ಯಾಂಪೇನರ್ಸ್. ಸಮನ್ವಯ ಹೇಗಿದೆ ಅಂತ ಅರ್ಥ ಮಾಡ್ಕೊಳ್ಳಿ. ಇವತ್ತು ಬಿಜೆಪಿ ವತಿಯಿಂದ ಸ್ಟಾರ್ ಕ್ಯಾಂಪೇನರ್ ಯಾರ್ಯಾರು ಅಂತ ಇವತ್ತು ಪಟ್ಟಿ ಮಾಡಿದಾರೋ ಅದರಲ್ಲಿ ಅವರು ಕೂಡ ನಮ್ಮ ಸ್ಟಾರ್ ಕ್ಯಾಂಪೇನರ್. ಅಂದ್ರೆ ಜನತಾದಳಕ್ಕಲ್ಲ, ಭಾರತೀಯ ಜನತಾ ಪಕ್ಷದ ಎಲ್ಲೆಲ್ಲಿ ಕ್ಯಾಂಡಿಡೇಟ್ ಗಳಿದಾರೋ ಎಲ್ಲಾ ಕಡೆನೂ ಕೂಡ ಭಾರತೀಯ ಜನತಾ ಪಕ್ಷದ ಸಿಂಬಲ್ಗೋಸ್ಕರವಾಗಿ, ಕಮಲಕ್ಕೋಸ್ಕರವಾಗಿ ಮತಯಾಚನೆ ಮಾಡುವಂತ ಜವಾಬ್ದಾರಿ ಆ ಸ್ಟಾರ್ ಕ್ಯಾಂಪೇನರ್ ಇದೆಯಲ್ಲ. ಹಾಗೆ ನನ್ನ ಬೂತಿನ ಅಧ್ಯಕ್ಷ ಕೂಡ ಜನತಾದಳದ ಸಿಂಬಲ್ಗೆ ಈ ಲೋಕಸಭೆಯಲ್ಲಿ ಮತವನ್ನ ಕೇಳುವಂಥದ್ದು ನಮ್ಮ ಧರ್ಮ. ಆ ಧರ್ಮವನ್ನ ಪಾಲಿಸುವಾಗ ದಯವಿಟ್ಟು ಮನಿಸಬೇಡಿ, ಇದು ಕೇವಲ 35 ದಿವಸಗಳ ಕಾಲದ ಚುನಾವಣೆ ಅಲ್ಲ, ಮುಂದಿನ ಚುನಾವಣೆ ಇನ್ನು 4 ವರ್ಷ ಅಂತ ಕಾಯ್ಬೇಡಿ. ನಾವೇನು ಮಾಡಲ್ಲ, ಅವರಿಗೆ ಡಿಸ್ಟರ್ಬ್ ಮಾಡಲ್ಲ. ಆದ್ರೂ ಕೂಡ ಈ ಚುನಾವಣೆಯ ಫಲಿತಾಂಶ ಬಂದ ಮೇಲೆ ನಮ್ಗೆ ಏನಾಗುತ್ತೆ ಅಂತ ಯಾರು ನಿರೀಕ್ಷೆ ಮಾಡೋಕ್ ಸಾಧ್ಯ ಇಲ್ಲ. ಆ ರೀತಿಯಲ್ಲಿ ಕಾಂಗ್ರೆಸ್ ಒಳಗಡೆ ತನ್ನದೇ ಆದಂತಹ ಒಂದು ದೊಡ್ಡ ಸಮಸ್ಯೆಗಳು ನಿರ್ಮಾಣ ಆಗುತ್ತೆ. ಇಂಥ ಸಂದರ್ಭದಲ್ಲಿ ಯಾವತ್ತು ಬೇಕಾದ್ರೂ ಕೂಡ ವಿಧಾನಸಭೆಯ ಚುನಾವಣೆ ಬರಬಹುದು. ನಮ್ಮ ವಿಚಾರ ಬೇರೆ ಬೇರೆ 25 ಲೋಕಸಭಾ ಕ್ಷೇತ್ರಗಳಿಗೆ ಹೋಲಿಕೆ ಮಾಡಿಕೊಂಡಾಗ ಹಾಸನ, ಮಂಡ್ಯ ಮತ್ತು ಕೋಲಾರ ಈ 3 ಲೋಕಸಭಾ ಕ್ಷೇತ್ರಗಳಿಗೆ ಕಾರ್ಯಗಳಲ್ಲಿ, ಕೆಲಸಗಳಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ. ಆದರೆ ಅಭ್ಯರ್ಥಿ ಮಾತ್ರ ಜನತಾದಳದ ಅಭ್ಯರ್ಥಿ ಆಗಿರ್ತಾರೆ. ಸಭೆಯಲ್ಲಿ ಆಲೂರು ಸಕಲೇಶಪುರ ಕ್ಷೇತ್ರದ ಶಾಸಕ ಸಿಮೆಂಟ್ ಮಂಜು, ಬಿಜೆಪಿ ಜಿಲ್ಲಾಧ್ಯಕ್ಷ ಸಿದ್ದೇಶ್ ನಾಗೇಂದ್ರ, ಬಿಜೆಪಿ ಮಾಜಿ ಅಧ್ಯಕ್ಷ ರೇಣುಕುಮಾರ್, ಪ್ರಸನ್ನಕುಮಾರ್, ಅಮಿತ್ ಶೆಟ್ಟಿ ಇತರರು ಉಪಸ್ಥಿತರಿದ್ದರು. ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್ ನಿರೂಪಿಸಿದರು. ನೇತ್ರಾ ಅವರು ಪ್ರಾರ್ಥಿಸಿದರು.